87 88ರಲ್ಲಿ ಸ್ಥಾಪನೆ ಆಯ್ತಾ? ಯಾರು ಸ್ಥಾಪನೆ ಮಾಡಿದ್ದು ಯಾರು? ಹಿರಿಯರ ಸ್ವಾಮಿ. ಹೋಗ್ತಾ ಇದ್ದೀನಿ, ಹತ್ತಾ ಇದ್ದೀನಿ ನಾನು. ಮಾತಾಡ ಹನುಮಂತ ಹನುಮಂತ ಕಿತ್ಕೊಂಡು ಹೋಗ್ಬಿಟ್ಟಿದೆ ಕಣ ಇದು. ಓ ಯಪ್ಪ ಅಂತ ಅಲ್ಲಿಂದ ಬಂದೆ ಹೊರಗಡೆ. ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ರವಿರಾಜ್. ಇವತ್ತು ನಾನು ದಾವಣಗೆರೆ ಹತ್ರ ಇರೋ ಆನಗೋಡು ಅಂತ ಒಂದು ಸ್ಥಳಕ್ಕೆ ಬಂದಿದ್ದೀನಿ. ನೋಡಿ ಇದೇ ಸ್ಥಳ ನೋಡಿ, ಅದು ಶಂಕರ್ನಾಗ್ ಅವರ ಆಕ್ಸಿಡೆಂಟ್ ಆಗಿರೋ ಸ್ಥಳ ಇದು. ಅವಾಗ ಸಿಂಗಲ್ ರೋಡ್ ಇತ್ತು, ಹೈವೇ. ಇವಾಗೆಲ್ಲ ಸಿಕ್ಕಾಪಟ್ಟೆ ಇಲ್ಲೆಲ್ಲ ಬ್ರಿಡ್ಜೆಲ್ಲ ಆಗಿಬಿಟ್ಟಿದೆ, ಮೇಲೆಲ್ಲ ಎಲ್ಲ ಕಟ್ಬಿಟ್ಟಿದೆ. ಇದೇ ಒಂದು ಸ್ಥಳದಲ್ಲೇ ಅವರು ಆಕ್ಸಿಡೆಂಟಲ್ಲಿ ಸತ್ತೋಗಿತ್ತು. ಅವ್ರು ಆಕ್ಸಿಡೆಂಟ್ ಆಗಿದ್ದು ಸುಮಾರು 32 ವರ್ಷ ಆಯಿತು. ಸೆಪ್ಟೆಂಬರ್ 30, 1990ರಲ್ಲಿ ಆಕ್ಸಿಡೆಂಟ್ ಆಗಿ ಅವರು ಇಲ್ಲೇ ತೀರ್ಕೊಂಡ್ರು. ಒಂದು ವಿಷಾದಕರ ಸಂಗತಿ ಅದು. ಅದೇ ಅವ್ರು ಸತ್ತೋಗಿರೋ ಒಂದು ನೆನಪಿಗಾಗಿ ಇದನ್ನು ಇಲ್ಲೊಂದು ಕಾನ್ವೆಂಟ್ ಇದೆ, ಅದು ಶಂಕರ್ನಾಗ್ ಸ್ಕೂಲ್ ಅಂತ ಕಟ್ಟಿದ ಅಂತ ಹೆಸರಿಟ್ರ ಅಂತ ಹೇಳ್ತಿದ್ದಾರೆ. ಇಲ್ಲೆಲ್ಲ ನೋಡಮ್ ಬಂದೆ ಆ ಸ್ಕೂಲ್ ಯಾವುದು. ಇದೇ ಶಂಕರ್ನಾಗ್ ಸ್ಕೂಲ್ ಅಂತೆ. ಇವಾಗ ಇದು ಸಿದ್ದೇಶ್ವರ ಸ್ಕೂಲ್ ಆಗಿದೆ, ಸ್ಕೂಲ್ ಅಂಡ್ ಕಾನ್ವೆಂಟು. ಮೊದಲಿಗಿದು ಶಂಕರ್ನಾಗ್ ಸ್ಕೂಲ್ ಅಂತ ಸ್ಥಾಪನೆ ಮಾಡಿದ್ರಂತ ಹೇಳ್ತಿದ್ದಾರೆ. ಮತ್ತು ಅವ್ರು ಸತ್ತೋದ ಹೊಸದ್ರಲ್ಲಿ ಶಂಕರ್ನಾಗ್ ಸ್ಕೂಲ್ ಅಂತ ಹೆಸರಿಟ್ಟಿದ್ರು. ಮತ್ತು ಹೋಗ್ತಾ ಹೋಗ್ತಾ ಅದು ಸಿದ್ದೇಶ್ವರ ಸ್ಕೂಲ್ ಅಂಡ್ ಕಾನ್ವೆಂಟ್ ಆಯಿತು. ಏನೋ ಒಂದು ಅವರ ನೆನಪು ಈಗೂ ಕೂಡ ತುಂಬ ಇದೆ ಈ ಕಡೆ. ಮತ್ತೆ ಹೋಗೋಣ ನಮ್ಮ ಆನಗೋಡಿನ ಪ್ರಸಿದ್ಧ ತಾಣಕ್ಕೆ, ಪ್ರವಾಸಿ ತಾಣಕ್ಕೆ. ಅದೇ ಆನಗೋಡಿನ ಪಾರ್ಕ್, ಆನಗೋಡು ಪಾರ್ಕ್ ಅಂತಾರೆ, ಮತ್ತು ದಾವಣಗೆರೆ ಪಾರ್ಕ್ ಅಂತಲೂ ಕೂಡ ಹೇಳ್ತಾರೆ. ಬನ್ನಿ ನೋಡೋಣ ಹೇಗಿರುತ್ತೆ ಅಂತ ನೋಡಿ, ತೋರಿಸ್ತೀನಿ ಬನ್ನಿ. ಇದೇ ನೋಡಿ ನಮ್ಮ ಇಂದಿರಾ ಪ್ರಿಯದರ್ಶಿನಿ ಪ್ರಾಣಿ ಸಂಗ್ರಹಾಲಯ ಆನಗೋಡು. ಅಂದರೆ ಮೊದಲು ಇದು ಮೇನ್ ಗೇಟ್ ಇಲ್ಲೇ ಇದ್ದಿದ್ದು. ನೋಡಿ ಎಷ್ಟು ಸುಂದರವಾಗಿದೆ, ಎಷ್ಟು ಚೆನ್ನಾಗಿದೆ. ಇಲ್ಲಿ ಎಂಟ್ರಿ ಎಷ್ಟು ಸೂಪರ್ ಆಗಿದೆ. ಬಟ್ ಅಲ್ಲಿಂದ ಎಂಟ್ರಿನೇ ಇಲ್ಲ ಗುರು, ಎಲ್ಲ ರೋಡು ತಿಂದಾಕೊಂಬಿಟ್ಟಿದೆ, ರಾಷ್ಟ್ರೀಯ ಹೆದ್ದಾರಿ ಎಲ್ಲ ತಿಂದಾಕೊಂಬಿಟ್ಟಿದೆ. ನೋಡಿ ಈ ಕಡೆ ದಾವಣಗೆರೆಯಿಂದ ಬರ್ತಾ 15 ಕಿಲೋಮೀಟರ್ ಆಗುತ್ತೆ. ಅಲ್ಲಿ ಸರ್ವಿಸ್ ರೋಡ್ ಇದೆ, ಸರ್ವಿಸ್ ರೋಡಿಂದ ಬರ್ಬೇಕು ಇಲ್ಲಿಗೆ 15 ಕಿಲೋಮೀಟರ್ ಆಗುತ್ತೆ ದಾವಣಗೆರೆಯಿಂದ. ಇದು ದಾವಣಗೆರೆ ತಾಲೂಕು, ದಾವಣಗೆರೆ ಡಿಸ್ಟಿಕ್ ಆಗುತ್ತೆ. ಮತ್ತು ಈ ಕಡೆ ನೋಡ್ಕೊಂಡ್ರೆ ನಾವು ನೋಡಿ ಇಲ್ಲಿ ಚಿತ್ರದುರ್ಗದಿಂದ ಬರಬೇಕು. ಚಿತ್ರದುರ್ಗದಿಂದ ಸುಮಾರು ಇದು 50 ಕಿಲೋಮೀಟರ್ ಆಗುತ್ತೆ. ಇಲ್ಲಿ ಮತ್ತೆ ಇದು ಸರ್ವಿಸ್ ರೋಡಲ್ಲೇ ಬರಬೇಕು. ಭಾಳ ಕನ್ಫ್ಯೂಸ್ ಆಗುತ್ತೆ ಹೊಸದಾಗಿ ಬಂದವ್ರಿಗೆ. ನಮ್ಮ ಇಂದಿರಾ ಪ್ರಿಯದರ್ಶಿನಿ ಪ್ರಾಣಿ ಸಂಗ್ರಹಾಲಯ ಮತ್ತು ಉದ್ಯಾನವನ ಹೇಗಿದೆ, ಮತ್ತು ಅಲ್ಲಿ ಯಾವ ಪ್ರಾಣಿಗಳಿದೆ, ಯಾವ ಥರ ಪಕ್ಷಿಗಳಿದೆ, ಮತ್ತು ಅಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ ಬನ್ನಿ ನಿಮಗೆ. ಬಂತು ನೋಡಿ ನಮ್ಮ ಆನಗೋಡಿನ ಪಾರ್ಕಿನ ಎಂಟ್ರಿ ಇದೇ ನೋಡಿ. ಆನಗೋಡಿನ ಕಿರು ಮೃಗಾಲಯ ಅಂದರೆ ಇಂದಿರಾ ಪ್ರಿಯದರ್ಶಿನಿ ಕಿರು ಮೃಗಾಲಯ ಬಂತು. ಹೋಗೋಣ ಬನ್ನಿ ಒಳಗಡೆ. ಚಲೋ. ಆನಗೋಡು ಪಾರ್ಕ್
ಇಂದಿರಾ ಪ್ರಿಯದರ್ಶಿನಿ ಕುರು ಮೃಗಾಲಯ, ನವಿಲು ಆವರಣ, ಕರಡಿ ಆವರಣ, ಕರಗೋಲ, ಶೌಚಾಲಯ, ಮಕ್ಕಳ ಉದ್ಯಾನವನ, ಕುಡಿಯುವ ನೀರು. ಇದು ಕಿರು ಮೃಗಾಲಯ, ಆನಗೋಡಿನ ಪಾರ್ಕ್. ನೋಡಲ್ಲಿ ಸುಮಾರು ಜನ ಬಂದಿದ್ದಾರೆ, ಕುತ್ಕೊಂಡು ಊಟ ಮಾಡ್ತಿದ್ದಾರೆ. ಇದೇ ದಾರಿ. ಓಹ್, ನರಿ ಇದೆಯಲ್ಲ ನರಿ. ಓಹೋ, ನರಿ ನೋಡಿ, ಅಲ್ಲಿ ಒಂದೇ ಇರೋದು, ಒಂದೇ ಒಂದು ನರಿ ಐತೆ ಅಲ್ಲಿ. ಅದು ನೋಡಿ ನರಿ ಓಡಾಡ್ತಾ ಇದೆ. ಅದು ಒಂದೇ ಒಂದು ನರಿನ ಕೂಡಾಕ್ಬಿಟ್ಟಿದಾರ ಪಾಪ. ಬನ್ನಿ, ಇಲ್ಲಿ ಪೀಚ್ ಪೇಸ್ಡ್ ಲವ್ ಬರ್ಡ್ಸ್ ಅಂತ ಇವು. ಹಾಂ, ಅಂದರೆ ಚಿಕ್ಕ ಗಿಳಿಗಳು ಇವು. ಅಂದರೆ ಚಿಕ್ಕದ ಗಿಳಿ ಇರುತ್ತದಲ್ಲ, ಅದು ಇದು ಬರೀ ಅದೇ ಇದೆ. ಹಾಯ್, ಹಲೋ. ಸುಮ್ಮನೆ ಆಗ್ಬಿಟ್ರಲ್ಲ, ಮಾತಾಡಿ. ನಾವು ಬಂದೇವಂತ ಬಚ್ಚಿಕೊಂಡ್ಬಿಟ್ಟಿದೆ ಅಲ್ಲ. ಜಿಂಕೆ ಸ್ಪಾಟ್ ಇದು. ಇಷ್ಟೊಂದು ಜಿಂಕೆಗಳಿದ್ದಾವೆ. ವಾವ್, ಇದು ಜಿಂಕೆಯ ಕಾಡು, ಜಿಂಕೆಯ ಉದ್ಯಾನವನ. ನೋಡಿ ಜಿಂಕೆಗಳು ಎಷ್ಟೊಂದಿದ್ದಾವೆ. ಗಮಂತ ಏನು ಇಷ್ಟೊಂದಿದ್ದಾವೆ ಜಿಂಕೆಗಳನ್ನ ಒಪ್ಪ. ನೋಡಿ ಎಷ್ಟೊಂದಿದೆ ಜಿಂಕೆಗಳು. ವಾವ್, ಇದು ಆನಗೋಡು ಉದ್ಯಾನವನ ಅಲ್ಲ, ಇದು ಜಿಂಕೆಗಳ ಉದ್ಯಾನವನ. ಯಾಕಂತಂದರೆ 100 ಜಿಂಕೆಗಳಿದಾವೆ ಇಲ್ಲಿ. ಒಂದೇ ಒಂದು ಅಲ್ಲಿ ನರಿ ನೋಡಿದ್ವಿ, ಇವಾಗ ಬರೀ ಜಿಂಕೆಗಳನ್ನೇ ನೋಡ್ತಿದ್ವಿ. ಇದು ಸುಮಾರು ದೊಡ್ಡದಿದೆ ಉದ್ಯಾನವನ. ಕಾಡಿದೆ ಆ ಕಡೆ, ಈ ಕಡೆ ಹೋದ್ರೆ ನೋಡಿ ಇದೆಲ್ಲ ಕಾಡಿದೆ. ಇದೆಲ್ಲ ಹೋದ್ರೆ ಈ ಕಡೆಲ್ಲ ಕಾಡು. ನಾವು ಹೋಗ್ತಿದ್ರಿ. ಆಯ್ತು, ಕರಡಿ ಐತಲ್ಲ ಇಲ್ಲಿ. ಹಾಯ್ ಕರಡಿ ಮಹಾರಾಜರೇ, ಹೇಗಿದ್ದೀರಾ? ಒಂದೇ ಇರೋದ? ಹಾಯ್, ಗೇಟ್ ದಾಟ್ ಬಂದ್ಬಿಡ್ಬೇಕಂತ ಇವಾಗ. ಹಾಯ್. ಇಲ್ಲಿ ಮಕ್ಕಳ ಆಟ ಸಾಮಾನು ಜಾಸ್ತಿ ಇದಾವೆ. ನಾವು ಚಿಕ್ಕ ಮಕ್ಕಳು ಆಡ್ಬಿಡಂದ್ರೆ ಸಿಕ್ಕಾಪಟ್ಟೆ ಆಟ ಆಡ್ಬೋದು. ಹೋಗೋಣ. ಇನ್ನೇನಂದ್ರೆ ಆಡ್ತೀಯ ಬೇರೆ? ನೀನೇನಂದ್ರೆ ನೋಡಿ ಎಲ್ಲ ಸುತ್ತಮುತ್ತಲು ಬರೇ
ಆಟೋಟಗಳು ಎಲ್ಲ ಆಟ ಆಡ್ಬೋದು, ತುಂಬ ಕಾಲ ಕಳಿಬೋದು ಇಲ್ಲಿ. ನೋಡಿ ಎಂತೆಂಥ ಆಟ ಆಡ್ಬೋದು ಇಲ್ಲಿ. ಮಕ್ಕಳಂತೂ ತುಂಬ ಖುಷಿ ಪಡ್ತಾರೆ ಇಲ್ಲಿ ಬಂದರೆ. ಫ್ಯಾಮಿಲಿ ಸಮೇತ ಬನ್ನಿ, ಫ್ಯಾಮಿಲಿ ಇದ್ದರೆ ಫ್ಯಾಮಿಲಿ ಎಲ್ಲ ಮಕ್ಕಳನ್ನೆಲ್ಲ ಕರ್ಕೊಂಬನ್ನಿ, ತುಂಬ ಖುಷಿ ಪಡ್ತಾರೆ ಇಲ್ಲಿ. ಒಬ್ಬರಿಗೆ 20 ರೂಪಾಯಿ, ಚಿಕ್ಕ ಮಕ್ಳಿಗೆ 10 ರೂಪಾಯಿ. ಹಾಗೆ ಪಾರ್ಕಿಂಗ್ ಎಲ್ಲ ಕಾಸ್ತಾವಂತಾರೆ ನೋಡಿ. ಇದೇ ಈ ಉದ್ಯಾನವನ ನೋಡಿ, ಎಲ್ಲ ಜೋಕಾಲಿಗಳೇ, ಇಲ್ಲಿಂದ ಹಿಡಿದ್ಬಿಟ್ಟು ಅಲ್ಲಿ ಗಂಟ ಜೋಕಾಲಿಗಳೆಲ್ಲ. ಯಾವ್ದಾರ ತೊಗೊಳ್ಳಿ, ಯಾರಿಲ್ಲ, ಖಾಲಿ ಇದೆ ಎಲ್ಲ ಪಾರ್ಕ್. ಆ್ಯಕ್ಚುಲಿ ನಾಳೆ ಸಿಕ್ಕಾಪಟ್ಟೆ ಫುಲ್ ಆಗುತ್ತೆ ಅನಿಸುತ್ತೆ. ನಾಳೆ ಶನಿವಾರ, ನಾಡಿದ್ದು ಭಾನುವಾರ, ತುಂಬ ಜನ ಬರ್ತಾರೆ ಅನಿಸುತ್ತೆ. ನೀವು ಬನ್ನಿ ನೋಡಿ. ನೋಡಿ ಎಷ್ಟು ಮರಗಳು ತುಂಬ ಇದಾವೆ ಇಲ್ಲಿ. ಆನಗೋಡಿನ ಪ್ರಸಿದ್ಧ ದೇವಾಲಯ ಮರಳು ಸಿದ್ದೇಶ್ವರ ದೇವಾಲಯ ಅಂತ ಇದೆ. ಹೋಗೋಣ ಬನ್ನಿ. ಇದೇ ಆ ಟೆಂಪಲ್. ಹೋಗೋಣ ಬನ್ನಿ ಒಳಗಡೆ ಹೋಗಿ ಶ್ರೀ ಮರಳು ಸಿದ್ದೇಶ್ವರ ದರ್ಶನ ಮಾಡೋಣ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್.